ಜನ್ಮಾರ್ಜಿತ ಪಾಪಗಳು ವಿಮೋಚನೆ ಹೇಳ್ತಕ್ಕಂಥದ್ದು ಮಾಡ್ಕೊಳ್ಬೇಕಾಗ್ತದೆ. ತುಂಬ ಜನ ವಿಚಾರವನ್ನು ಮಾಡಿಸ್ತಾ ಇದ್ರು. ನಾನಾ ರೀತಿಯಾದಂತಹ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥವ್ರಿಗೆ ನಾವು ಅನುಭವ ಪಟ್ಟುಕೊಂಡು ಹೇಳಿದರೂ ಕೂಡ ಅವರು ಕೇಳ್ತಾ ಇಲ್ಲ ಅಂತ. ಅದೆಲ್ಲ ಅವರವರ ಪಾಪ ಕರ್ಮಗಳಿಗೆ ಬಿಟ್ಟಂಥ ವಿಚಾರಗಳು. ಮತ್ತು ಅಷ್ಟೇ ಅಲ್ಲದೆ ಒಂದು ವಿಚಾರವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಜ್ಯೋತಿಷ್ಯ ಅಂತ ಹೇಳಿದರೆ ಬೇರೆ, ಜೀವವನ್ನು ಉಳಿಸುವಂತಹ ವಿಚಾರ ಹೇಳ್ತಕ್ಕಂಥದ್ದೇ ಬೇರೆ. ಇವು ಎಲ್ಲವನ್ನೂ ಕೂಡ ಒಂದೇ ದೃಷ್ಟಿಕೋನದಲ್ಲೇ ಜನರು ನೋಡ್ತಾ ಇದ್ದಿರಬಹುದು. ಆದರೆ ಆ ವಿಚಾರಗಳೇ ಬೇರೆ ಇರ್ತದೆ, ಈ ವಿಚಾರಗಳೇ ಬೇರೆ ಇರ್ತದೆ. ಆನಂತರದಲ್ಲಿ ಬೇರೆ ಬೇರೆಯಾದಂತಹ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯಾದಂಥದ್ದು ಅಂತ ಹೇಳೋದಾಗಿ ಇರ್ತದೆ. ಎಲ್ಲವೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಜ್ಯೋತಿಷ್ಯನ್ನು ಕೂಡ ಹೇಳಿದಷ್ಟು ಸುಲಭದ ವಿಚಾರವಂತೂ ಖಂಡಿತ ಅಲ್ಲ. ಎಲ್ಲವಕ್ಕೂ ಕೂಡ ಸಾಧನೆಯೂ ಬೇಕಾಗ್ತದೆ ಮತ್ತು ಪರಮಾತ್ಮನ ದಿವ್ಯ ಅನುಗ್ರಹವೂ ಬೇಕಾಗ್ತದೆ. ಇದ್ದರೆ ಮಾತ್ರ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು. ಹಾಗಾಗಿ ಬರೀ ಒಳ್ಳೆಯದಾಗಿದೆ ಅಥವಾ ಆಗ್ತಾ ಇದೆ ಅಂತ ಹೇಳಿ ಆದರೆ ಅದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದರಿಂದಲೂ ಅಲ್ಲ. ಇದು ಹೇಳುವುದು ಸುಲಭದ ವಿಚಾರ, ಮಾಡಿ ತೋರಿಸೋದು ಅಥವಾ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟಕರವಾದಂಥ ವಿಚಾರ. ಸಾಕ್ಷಾತ್ ಶಿವನೇ ನಿತ್ತರೆ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯ.